ಇವತ್ತಿನ ದಿನ ನಾನು ಸಿಂಧೂರಿನಲ್ಲಿ ಪಕ್ಷದ ಪಾರ್ಲಿಮೆಂಟರಿ ಕ್ಷೇತ್ರದ ಕೊಪ್ಪಳದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇನೆ. ಇಲ್ಲಿಯ ಕಾರ್ಯಕ್ರಮ ಮುಗಿಸಿ ಕಲಬುರಗಿ ಪಾರ್ಲಿಮೆಂಟರಿ ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ಸಾಯಂಕಾಲ 6 ಗಂಟೆಗೆ ಮತ್ತೊಂದು ಕಾರ್ಯಕ್ರಮ ಇದೆ. ಎರಡೂ ಪಾರ್ಲಿಮೆಂಟರಿ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ. ಇತ್ತೀಚೆಗೆ ಮಾಧ್ಯಮಗಳಿಗೆ ಕಳೆದ 25ನೇ ತಾರೀಕಿನಿಂದ 21ಕ್ಕೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡಿದ್ದಾರೆ. 24-25ರಿಂದ ಮಾಧ್ಯಮಗಳಲ್ಲಿ ಪ್ರತಿನಿತ್ಯದ ಎಪಿಸೋಡ್ಗಳು ಬರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಅದಷ್ಟೇ ಅಲ್ಲ, ದೇವೇಗೌಡರ ಮನೆ ಮುಂದೆ, ನನ್ನ ಮನೆ ಮುಂದೆ ಬೆಳಗ್ಗೆ 5:30-6 ಗಂಟೆಗೆ ಮಾಧ್ಯಮದ ಮಿತ್ರರು ಕ್ಯಾಮ್ರಾ ಸಮೇತ ಬಂದು ರಾತ್ರಿ 12 ಗಂಟೆವರೆಗೆ ದೇವೇಗೌಡರು ಮತ್ತು ನನ್ನ ಮನೆ ಮುಂದೆ ನಿಲ್ತಕ್ಕಂಥ ಒಂದು ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಯಾರು ಹಿಂದೆ ಸುಮ್ಮನಿರಪ್ಪ, ಇಲ್ಲೇನು ನಿಮಗೇನು ಕೆಲಸ ಇಲ್ಲ? ನಿಮಗೇನು ಕೆಲಸ? ಒಂದು ಕಡೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ಕೊಂಡು ಯಾಕೆ ಇದು ಮಾಡ್ತಿದ್ದೆ? ಪ್ರತಿನಿತ್ಯ ನನ್ನ ಮನೆ ಮುಂದೆ, ದೇವೇಗೌಡರ ಮನೆ ಮುಂದೆ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡೆ ಪಾಪ ಶ್ರಮ ವಹಿಸ್ಕೊಂಡು ಕೂತಿದ್ದೀರಿ ಮಾಧ್ಯಮದ ಮಿತ್ರರು. ಈ ಎಪಿಸೋಡ್ಗಳಲ್ಲಿ ಸನ್ಮಾನ್ಯ ದೇವೇಗೌಡರಾಗಲಿ ನನ್ನದಾಗಲಿ ಯಾವುದೋ ಪಾತ್ರವೇ ಇಲ್ಲದೆ ಇದ್ದಾಗ ನಮ್ಮಿಬ್ಬರು ಸುತ್ತುತ್ತಿರ್ತಕ್ಕಂಥದ್ದು ಯಾಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇವತ್ತು ವಿಷಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಯಾರ್ಯಾರ ಪಾತ್ರ ಏನಿದೆ ಆಮೇಲೆ ಚರ್ಚೆ ಮಾಡ್ತೀನಿ. ಅದೇ ನನಗೆ ಅದು ರಾಜಕೀಯವಾಗಿ ಈಗ ಬಳಕೆ ಮಾಡಲ್ಲ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನು ಈ ವಿಷಯ ಹೊರಗೆ ಬಂದು ಮೊದಲನೇ ದಿನವೇ ಹೇಳಿದ್ದೇನೆ. ಇದರಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ, ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು. ಉಪ್ಪು ತಿಂದಂಥವ್ನು ನೀರು ಕುಡಿಲೇಬೇಕು. ಇದನ್ನು ಹೇಳಾಗಿದೆ ನಾನು. ಮತ್ತು ಪದೇ ಪದೇ ನನ್ನ ಹತ್ರ ಕ್ಯಾಮ್ರಾ ಇಟ್ಕೊಂಬ ಯಾಕೆ ಬರ್ತಾರೆ ಗೊತ್ತಿಲ್ಲ ನನಗೆ. ವಿಷಯ ಮತ್ತು ಅಲ್ಲಿಗೆ ಹೋಗ್ತೀನಿ. ನನಗೆ ಆ ವಿಷಯ ಕೇಳಿದ್ರೆ ನಾನೇನು ಹೇಳಲಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.